ವಾಣಿಡೇಟು 7/7/2026 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನಿಮಗೆ ನಶೆ ಇರಲಿ. ನಮ್ಮ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ. ನಾವು ಅವರ ಸನ್ಮುಖದಲ್ಲಿ ಕುಳಿತಿದ್ದೇವೆ. ಪ್ರಶ್ನೆ: ಕರ್ಮದ ಗುಹ್ಯ ಗತಿಯನ್ನು ತಿಳಿದುಕೊಂಡಿರುವವರು ಅವಶ್ಯವಾಗಿ ಯಾವ ಪುರುಷಾರ್ಥ ಮಾಡುತ್ತಾರೆ? ಉತ್ತರ: ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ. ಏಕೆಂದರೆ ನೆನಪಿನಿಂದಲೇ ಹಳೆಯ ಲೆಕ್ಕಾಚಾರ ಸಮಾಪ್ತಿಯಾಗಬೇಕು. ಅವರು ತಿಳಿದುಕೊಂಡಿರುತ್ತಾರೆ, ಆತ್ಮವು ಹಳೆಯ ಲೆಕ್ಕಾಚಾರಗಳನ್ನು ಕರ್ಮ ಭೋಗ ಮುಗಿಸದಿದ್ದರೆ ಅವರು ಕಠಿಣ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಮತ್ತು ಪದವಿಯು ಭ್ರಷ್ಟವಾಗುವುದು. ಪುನರ್ಜನ್ಮವೂ ಅದೇ ರೀತಿ ಇರುವುದು. ಓಂ ಶಾಂತಿ. ಬಾಪ್ ದಾದಾರವರನ್ನು ಸನ್ಮುಖದಲ್ಲಿ ನೋಡುತ್ತಾರೆಂದರೆ ಮಕ್ಕಳಿಗೆ ಅಪಾರ ಖುಷಿಯ ನಶೆ ಏರುತ್ತದೆ. ಮತ್ತು 5000 ವರ್ಷಗಳ ಹಿಂದೆ ಶಿವತಂದೆಯು ಬ್ರಹ್ಮಾರವರಲ್ಲಿ ಹೇಗೆ ಬಂದಿದ್ದರೋ ಹಾಗೆಯೇ ಬಂದಿದ್ದಾರೆಂದು ಮಕ್ಕಳು ತಿಳಿದಿದ್ದೀರಿ. ಏನು ಮಾಡಲು ಬಂದಿದ್ದಾರೆ? ಇದು ಮಕ್ಕಳಿಗೆ ನಶೆ ಏರಿರುತ್ತದೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು, ನಮ್ಮನ್ನು ಯೋಗ್ಯರನ್ನಾಗಿ ಮಾಡಲು ತಂದೆಯು ಬಂದಿದ್ದಾರೆಂಬುದು ಎಲ್ಲ ಮಕ್ಕಳಿಗೆ ತಿಳಿದಿದೆ. ನಮ್ಮನ್ನು ತಮೋಪ್ರಧಾನದಿಂದ ಸತೋಪ್ರಧಾನರಾಗುವ ಯುಕ್ತಿಗಳನ್ನು ಪದೇ ಪದೇ ತಿಳಿಸುತ್ತಾರೆ. ಯುಕ್ತಿಯಂತೂ ಬಹಳ ಸಹಜವಾಗಿದೆ. ಅವಶ್ಯವಾಗಿ ಸಹಜವಾದ ನೆನಪನ್ನು ಮಕ್ಕಳಿಗೆ ಕಲಿಸುತ್ತಾರೆ. ಅಜ್ಞಾನ ಕಾಲದಲ್ಲಿಯೂ ತಂದೆಗೆ ಮಗನ ಜನನವಾಗುತ್ತದೆ ಎಂದರೆ ಆಸ್ತಿಗೆ ಹಕ್ಕುದಾರನು ಜನಿಸಿದನೆಂದು ತಿಳಿಯುತ್ತಾರೆ. ಈ ಸಮಯದಲ್ಲಿ ತಂದೆಯು ಬಂದು ಮಕ್ಕಳನ್ನು ದತ್ತು ತೆಗೆದುಕೊಳ್ಳುತ್ತಾರೆಂದು ತಿಳಿದಿದ್ದೀರಿ. ನೀವಂತೂ ಶಿವತಂದೆಯ ಮಕ್ಕಳೇ ಆಗಿದ್ದೀರಿ. ಆದರೆ ತಂದೆಯು ಬಂದು ತನ್ನವರನ್ನಾಗಿ ಹೇಗೆ ಮಾಡಿಕೊಂಡರು ನಮಗೆ ತಿಳಿಸಲು ಹಾಗೂ ನಾವು ಅವರಿಂದ ಕೇಳಲು ಸಾಧ್ಯವಿದೆ. ಶಿವತಂದೆಯು ನಿಮ್ಮ ತಂದೆಯಾಗಿದ್ದಾನೆ ಎಂದು ಬ್ರಹ್ಮಾರವರ ತನುವಿನ ಮೂಲಕ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೇನೆಂದು ಹೇಳುತ್ತಾರೆ. ಕೇವಲ ನೀವಾತ್ಮರು ಪತಿತರಾಗಿದ್ದೀರಿ. ಆದ್ದರಿಂದ ನೀವು ಮುಕ್ತಿ ಹಾಗೂ ಜೀವನ್ಮುಕ್ತಿ ಧಾಮಕ್ಕೂ ಹೋಗಲು ಸಾಧ್ಯವಿಲ್ಲ. ನೀವೆಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ. ಎಲ್ಲರೂ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ. ಅನೇಕಾನೇಕ ಮಕ್ಕಳಿದ್ದಾರೆ. ವೃದ್ಧಿಯಂತೂ ಆಗುತ್ತಲೇ ಇರುತ್ತದೆ. ದತ್ತು ತೆಗೆದುಕೊಳ್ಳುತ್ತಲೇ ಇರುತ್ತಾರೆ. ಹೇ ಆತ್ಮಗಳೇ, ಈಗ ನೀವು ನನ್ನ ಸಂತಾನರಾಗಿದ್ದೀರಿ. ತಮ್ಮನ್ನು ತಾವು ಆತ್ಮನೆಂದು ತಿಳಿದುಕೊಳ್ಳಬೇಕು. ನಮಗೆ ತಂದೆಯು ಸಿಕ್ಕಿದ್ದಾರೆ, ಯಾರನ್ನು ನಾವು ಅರ್ಧಕಲ್ಪದಿಂದ ನೆನಪು ಮಾಡುತ್ತಾ ಬಂದಿದ್ದೇವೆ. ಆ ತಂದೆಯೇ ಸಿಕ್ಕಿದ್ದಾರೆ. ಇದನ್ನು ಎಂದೂ ಮರೆಯಬಾರದು. ಅರ್ಧಕಲ್ಪದಿಂದ ಈ ಆತ್ಮವು ಶರೀರದ ಮೂಲಕ ನೆನಪು ಮಾಡುತ್ತಲೇ ಬಂದಿದೆ. ಹೇ ಪತಿತ ಪಾವನ, ಹೇಗೆ ದುಃಖಹರ್ತ ಸುಖಕರ್ತ ಎಂದು ಕೂಗುತ್ತಾರೆ? ಏಕೆಂದರೆ ಇದು ರಾವಣ ರಾಜ್ಯವಲ್ಲವೇ? ಭಲೆ ನಾವು ಬಹಳ ಸುಖಿಗಳಾಗಿದ್ದೇವೆ. ನಮ್ಮ ಬಳಿ ಬೇಕಾದಷ್ಟು ಹಣವಿದೆ, ಅನೇಕ ಮಿಲ್ಗಳಿವೆ, ಕಾರ್ಖಾನೆಗಳಿವೆ. ಆದರೆ ಇವೆಲ್ಲವೂ ಅಲ್ಪಕಾಲದ್ದಾಗಿದೆ. ಅಂತ್ಯದಲ್ಲಿ ಬಹಳ ಅಯ್ಯೋ ಅಯ್ಯೋ ಎನ್ನಬೇಕಾಗುತ್ತದೆ. ದುಃಖದ ಬೆಟ್ಟವೇ ಬೀಳಲಿದೆ. ಇಷ್ಟೊಂದು ಆಸ್ತಿಯೆಲ್ಲ 1 ಸೆಕೆಂಡಿನಲ್ಲಿ ಸಮಾಪ್ತಿಯಾಗುವುದು. ತಂದೆಯಿಂದ ನಿಮಗೆ 1 ಸೆಕೆಂಡಿನಲ್ಲಿ ಆಸ್ತಿಯೂ ದೊರಕುತ್ತದೆ. ಹೇಳುತ್ತಾರೆ, ನಿಮಗೆ 1 ಸೆಕೆಂಡಿನಲ್ಲಿ ಸ್ವರ್ಗದ ರಾಜ್ಯಭಾಗ್ಯವನ್ನು ಕೊಡುತ್ತೇನೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದು. ಯುದ್ಧಗಳು ನಡೆಯಲಿದೆ. ಪ್ರಾಕೃತಿಕ ವಿಕೋಪಗಳುಂಟಾಗುವುದು. ಸ್ವಚ್ಛವಾಗಬೇಕಲ್ಲವೇ? ನೀವು ಆತ್ಮರು ಈಗ ಪವಿತ್ರರಾಗುತ್ತಿದ್ದೀರಿ. ಬಾಪ್ ದಾದಾ ಇಬ್ಬರೂ ತಿಳಿಯುತ್ತಾರೆ. ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡುತ್ತಾರೆ. ತಂದೆಯಿಂದ ಆಸ್ತಿಯನ್ನು ಪಡೆಯಲು ಸ್ವಲ್ಪವೇ ಕಷ್ಟ ಕೊಡುತ್ತಾರೆ. ತಮ್ಮನ್ನು ತಾವು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಅವರು ಆತ್ಮೀಯ ತಂದೆ ನಿರಾಕಾರನಾಗಿದ್ದಾರೆ. ನಾವೆಲ್ಲರೂ
ಕರೆಯುತ್ತೇವಲ್ಲವೇ? ನೀವು ಆತ್ಮರು ಪತಿತರಿಂದ ಪಾವನರು ಹೇಗಾಗಬಹುದು ಎಂದು ತಂದೆಯು ತಿಳಿಸುತ್ತಾರೆ. ಪತಿತ ಪಾವನನಂತೂ ಒಬ್ಬ ತಂದೆಯೇ ಆಗಿದ್ದಾರೆ. ನದಿಯ ನೀರು ಪತಿತ ಪಾವನಿಯಾಗಿದ್ದಾರೆ. ತಕ್ಷಣ ಹೋಗಿ ಮುಳುಗಿ ಬಂದು ಬಿಡಬೇಕಿತ್ತು. ಗಂಗಾ ಸ್ನಾನ ಬಹಳ ಮಂದಿ ಮಾಡುತ್ತಾರೆ, ಆದರೂ ಇನ್ನೂ ಪತಿತರಾಗಿದ್ದಾರೆ. ಏಕೆ? ಹಗಲು ರಾತ್ರಿ ಇದೇ ವಿಚಾರ ಬರುತ್ತಿರುತ್ತದೆ. ಪತಿತ ಪಾವನ ಸೀತಾರಾಮ್ ಅರ್ಥಾತ್ ಎಲ್ಲರೂ ಭಕ್ತಿನಿಯರಾಗಿದ್ದಾರೆ ಅಥವಾ ಸೀತೆಯರಾಗಿದ್ದಾರೆ. ಎಲ್ಲರ ರಕ್ಷಕ ಒಬ್ಬನೇ ರಾಮ ಪರಮಪಿತ ಪರಮಾತ್ಮನಾಗಿದ್ದಾರೆ. ಪತಿತ ಪಾವನ ಪತಿಯರ ಪತಿ ಅವರೇ ಆಗಿದ್ದಾರೆ. ತಂದೆಯು ಬರುತ್ತಾರೆಂದರೆ ಪಾವನರನ್ನಾಗಿಯೇ ಮಾಡುತ್ತಾರೆ. ಆದ್ದರಿಂದಲೇ ನನ್ನ ಶ್ರೀಮತದಂತೆ ನಡೆಯಬೇಕು, ಮತ್ಯಾವುದೇ ಮತದಂತೆ ನಡೆಯಬಾರದು. ಮನುಷ್ಯರು ಭಕ್ತಿಯಿಂದ ಭಗವಂತನು ಸಿಗುತ್ತಾನೆಂದು ಹೇಳುತ್ತಾರೆ, ಆದರೆ ಭಕ್ತರನ್ನು ರಕ್ಷಿಸು ಎಂದು ಏಕೆ ಹೇಳಬೇಕು? ಭಕ್ತರನ್ನು ರಕ್ಷಣೆ ಮಾಡಲು ಅವರಿಗೆ ಯಾವ ಕಷ್ಟ ಬಂದಿದೆ? ಯಾವುದಾದರೂ ಕಷ್ಟದ ಸಮಯದಲ್ಲಿಯೇ ರಕ್ಷಣೆ ಮಾಡುತ್ತಾರೆ. ನೀವು ಎಷ್ಟೊಂದು ದುರ್ಗತಿಯನ್ನು ಪಡೆದಿದ್ದೀರಿ. ಇದು ರೌರವ್ ನರಕವಾಗಿದೆ. ಎಲ್ಲರೂ ದುಃಖಿ ರೋಗಿಗಳಾಗಿದ್ದಾರೆ. ಮನೆ ಮನೆಯಲ್ಲಿ ನೋಡಿ ಏನೆಲ್ಲ ನಡೆಯುತ್ತಿದೆ. ದುಃಖವೇ ದುಃಖ. ಆದ್ದರಿಂದ ಬಾಬಾ ನಮ್ಮ ದುಃಖವನ್ನು ದೂರ ಮಾಡು, ಸುಖವನ್ನು ಕೊಡು ಎಂದು ಕರೆಯುತ್ತಾರೆ. ಭಾರತದಲ್ಲಿಯೇ ಸದಾ ಸುಖವಿತ್ತು, ಈಗ ದುಃಖವಿದೆ. ಭಾರತದ್ದೇ ಮಾತಾಗಿದೆ. ಬೇರೆ ಖಂಡಗಳು ವಿಭಿನ್ನವಾಗಿದೆ. ಅನ್ಯ ಧರ್ಮದವರಂತೂ ನಂತರ ಬರುತ್ತಾರೆ. ಕೆಲವರದು 60 ಜನ್ಮಗಳು, ಕೆಲವರಂತೂ ಇದಕ್ಕಿಂತಲೂ ಕಡಿಮೆ ಜನ್ಮಗಳನ್ನು ಪಡೆಯುತ್ತಾರೆ. 84 ಜನ್ಮಗಳನ್ನು ದೇವತಾ ಧರ್ಮದವರೇ ತೆಗೆದುಕೊಳ್ಳುತ್ತಾರೆ. ಅಂದಮೇಲೆ ಲೆಕ್ಕದ ಪ್ರಕಾರ ಅರ್ಧ ಕಲ್ಪದ ನಂತರ ಬರುತ್ತಾರೆಂದರೆ ಅವರು 84ಕ್ಕಿಂತಲೂ ಅರ್ಧ ಜನ್ಮವನ್ನು ಪಡೆಯಬೇಕಲ್ಲವೇ? ಎಲ್ಲರೂ 84 ಜನ್ಮದ ಚಕ್ರವನ್ನು ಸುತ್ತುತ್ತಾರೆ ಎಂದಲ್ಲ. ಮನುಷ್ಯರಿಗೆ ಏನು ಬರುತ್ತದೆಯೋ ಅದನ್ನು ಹೇಳಿಬಿಡುತ್ತಾರೆ. ಈಗ ನೀವು ಮಕ್ಕಳು ತಂದೆಯ ಮೂಲಕ ಅವಿನಾಶಿ ಜ್ಞಾನ ರತ್ನಗಳ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿದ್ದೀರಿ. ರತ್ನಗಳಂತೂ ಬಹಳ ಬೆಲೆ ಬಾಳುವಂಥದ್ದಾಗಿದೆ. ತಂದೆಯಂತೂ ಬಹಳ ಸಹಜವಾಗಿ ತಿಳಿಸಿಕೊಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ಪತಿತ ಪಾವನ, ಬನ್ನಿ ಬಂದು ಪಾವನ ಮಾಡಿ ಎಂದು ಕರೆಯುತ್ತೀರಿ. ಆದ್ದರಿಂದಲೇ ತಂದೆಯು ಬಂದಿದ್ದಾರೆ. ನಾವು ಪಾವನರಾಗುತ್ತೇವೆ ಅಂದಮೇಲೆ ಸ್ವರ್ಗದ ಮಾಲೀಕರಾಗುತ್ತೇವೆಂದು ನೀವೀಗ ತಿಳಿದಿದ್ದೀರಿ. ಶಿವತಂದೆಯು ನಮ್ಮನ್ನು ಕಲ್ಲು ಬುದ್ಧಿಯವರಿಂದ ಪಾರಸ್ ಬುದ್ಧಿಯವರನ್ನಾಗಿ, ಪತ್ಥರ್ನಾಥ್ ಅಂದರೆ ಕಲ್ಲಿನ ಸಮಾನರಿಂದ ಪಾರಸ್ನಾಥರನ್ನಾಗಿ ಮಾಡಲು ಬಂದಿದ್ದಾರೆ. ಭಕ್ತಿ ಮಾರ್ಗದಲ್ಲಂತೂ ಎಲ್ಲವನ್ನು ಕಲ್ಲಿನಿಂದಲೇ ಮಾಡಲ್ಪಟ್ಟಿವೆ. ಕಲ್ಲುಗಳ ಬಳಿ ಹೋಗಿ ತಲೆ ಚಚ್ಚಿಕೊಳ್ಳುತ್ತಾರೆ. ಎಷ್ಟೇ ಪರಿಶ್ರಮ ಪಟ್ಟರೂ ಸಹ ಲಾಭ ಸಿಗುವುದಿಲ್ಲ. ಮೊದಲು ನೀವೆಲ್ಲರೂ ಬಲಿಹಾರಿಯಾಗುತ್ತಿದ್ರಿ, ಆದರೆ ಏನಾದರೂ ಲಾಭವಾಯಿತೇ? ದೇವಿಯ ಸಾಕ್ಷಾತ್ಕಾರವಾಗಿರಬಹುದು ಅಷ್ಟೇ. ಸಂಗಮಯುಗದಲ್ಲಿ ಒಂದೇ ಬಾರಿ ಪತಿತ ಪಾವನ ತಂದೆಯು ಬರುತ್ತಾರೆ. ಸತ್ಯುಗದಲ್ಲಿ ಭಕ್ತಿ ಮಾರ್ಗದ ಮಾತುಗಳೇ ಇರುವುದಿಲ್ಲ. ತಂದೆಯು ಎಂದೂ ಕತ್ತನ್ನು ಕತ್ತರಿಸಿಕೊಳ್ಳಿ, ಇದನ್ನು ಮಾಡಿ ಎಂದು ಹೇಳುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ಅನೇಕ ಪ್ರಕಾರವಾಗಿ ಏನೇನೆಲ್ಲ ಮಾಡುತ್ತಾ ಬಂದಿದ್ದಾರೆ. ಮುಂದೆ ಮನುಷ್ಯರನ್ನು ಸಹ ಬಲಿ ಕೊಡುತ್ತಿದ್ದರು. ನೀವು ಸುಧಾರಣೆಯಾಗಿದ್ದಾಗ ದೇವತೆಗಳಾಗಿದ್ದಿರಿ, ಆದರೆ ಈಗ ಕಲ್ಲು ಬುದ್ಧಿಯವರಾಗಿದ್ದಿರಿ. ನಿಮಗೆ ಸ್ವರ್ಗದ ರಾಜ್ಯ ಭಾಗ್ಯ ದೊರಕಿತ್ತು. ಎಷ್ಟೊಂದು ಚಿನ್ನ ವಜ್ರಗಳ ಮೆಹಲುಗಳಿತ್ತು, ಅಪಾರ ಧನವಿತ್ತು. ಅದೆಲ್ಲವನ್ನು ಏನು ಮಾಡಿದ್ರಿ? ಈಗಂತೂ ನೀವು ಬಹಳ ದುಃಖಿಗಳಾಗಿದ್ದೀರಿ. ವಾಸ್ತವದಲ್ಲಿ ನೀವು ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಈಗ ನೀವು ರಜೋ ತಮೋದಲ್ಲಿ ಬಂದಿದ್ದೀರಿ. ನೀವು ದೇವತಾ ಧರ್ಮದವರಾಗಿದ್ದೀರಿ. ಮತ್ತು ನೀವೇಕೆ ನಿಮ್ಮನ್ನು ಹಿಂದೂಗಳೆಂದು ಕರೆದುಕೊಳ್ಳುತ್ತೀರಿ? ಬೇರೆ ಎಲ್ಲ ಧರ್ಮದವರು ತಮ್ಮ ಧರ್ಮವನ್ನು ಒಪ್ಪಿಕೊಳ್ಳುತ್ತಾರೆ. ಧರ್ಮವಂತೂ ಒಂದೇ ಆಗಿರುತ್ತದೆಯಲ್ಲವೇ? ಮುಸಲ್ಮಾನರದು ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ನರದು ಕ್ರಿಶ್ಚಿಯನ್ ಧರ್ಮವೂ ನಡೆದು ಬರುತ್ತದೆ. ನಿಮ್ಮದು ಏನಾಯಿತು? ನೀವಂತೂ ಸಂಪೂರ್ಣ ಸುಖಿ, ಪವಿತ್ರರು,
ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದಿರಿ, ಈಗ ಎಷ್ಟೊಂದು ವಿಕಾರಿಗಳಾಗಿದ್ದೀರಿ. ಅವಶ್ಯವಾಗಿ ನಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು, ನಂತರ ಹೇಗೆ ಸಂಪೂರ್ಣ ವಿಕಾರಿಗಳಾದೆವು ಇದು ಯಾರಿಗೂ ತಿಳಿದಿಲ್ಲ. 84 ಜನ್ಮಗಳನ್ನು ಪಡೆಯುತ್ತಾ ಸತೋದಿಂದ ತಮೋ ಆಗಿದ್ದಿರಿ. ಅವಶ್ಯವಾಗಿ ಈಗ ತಮೋ ಪ್ರಧಾನ ಪತಿತರಾಗಿದ್ದಿರಿ. ಸತ್ಯುಗದಿಂದ ಕಲಿಯುಗಕ್ಕೆ ಬರಲೇಬೇಕಾಗಿದೆ. ಎಲ್ಲ ಧರ್ಮದವರು ಸತೋ ರಜೋ ತಮೋದಲ್ಲಿ ಬಂದೇ ಬರುತ್ತಾರೆ. ವೃದ್ಧಿ ಪಡೆಯಲೇಬೇಕಾಗಿದೆ. ನೀವು ಸಹ ವೃಕ್ಷದಲ್ಲಿದ್ದೀರಲ್ಲವೇ? ವೃಕ್ಷದಲ್ಲಿ ನೋಡಿದಾಗ ಅಂತ್ಯದಲ್ಲಿ ಬ್ರಹ್ಮನು ನಿಂತಿದ್ದಾರೆ. ವೃಕ್ಷದ ಮೇಲೆ ಶಿಖೆಯಲ್ಲಿ ಬ್ರಹ್ಮನೇ 84 ಜನ್ಮಗಳನ್ನು ಪಡೆದು ಅಂತ್ಯದಲ್ಲಿ ನಿಂತಿದ್ದಾರೆ. ನೀವೀಗ ಕೆಳಗಡೆ ಬ್ರಾಹ್ಮಣರು ಕುಳಿತಿದ್ರಿ, ನಂತರ ಅಂತ್ಯದಲ್ಲಿ ಪತಿತ ಶೂದ್ರರಾಗಿದ್ದಿರಿ, ಮತ್ತು ಕೆಳಗೆ ರಾಜಯೋಗವನ್ನು ಕಲಿಯುತ್ತಿದ್ದಿರಿ. ನೀವೇ ಶೂದ್ರರಾಗಿದ್ದಿರಿ, ಈಗ ಬ್ರಾಹ್ಮಣರಾಗುತ್ತೀರಿ. ಇದು ಬಹಳ ದೊಡ್ಡ ತಿಳುವಳಿಕೆಯ ಮಾತಾಗಿದೆ. ಈಗ ಈ ವೃಕ್ಷದಲ್ಲಿ ಬಹಳ ಹೆಚ್ಚಿನ ತಿಳುವಳಿಕೆ ಇದೆ. ಈಗ ನೀವು ರಾಜಯೋಗದ ತಪಸ್ಸನ್ನು ಮಾಡುತ್ತಿದ್ದಿರಿ. ನಿಮ್ಮದೇ ನೆನಪಾರ್ಥವು ಇಲ್ಲಿ ಇದೆ. ಇದು ಚೈತನ್ಯ ದೇಲ್ವಾಡ ಮಂದಿರವಾಗಿದೆ, ಅದು ಜಡ ಮಂದಿರವಾಗಿದೆ. ಸತ್ಯುಗದಲ್ಲಿ ಇದು ಇರಲಿಲ್ಲ. ಈ ಸಮಯದಲ್ಲಿ ನೀವು ನಿಮ್ಮ ನೆನಪಾರ್ಥವನ್ನು ನೋಡುತ್ತೀರಿ. ನೀವು ಪ್ರಾಕ್ಟಿಕಲ್ನಲ್ಲಿ ಸತ್ಯವಾದ ದಿಲ್ವಾಡ ಮಂದಿರದಲ್ಲಿ ಚೈತನ್ಯದಲ್ಲಿ ಕುಳಿತಿದ್ದೀರಿ. ಸ್ವರ್ಗದ ಸ್ಥಾಪನೆಯಾಗುತ್ತಿದೆ. ನಂತರ ಸ್ವರ್ಗದಲ್ಲಿ ಬರುತ್ತೀರೆಂದರೆ ಈ ಮಂದಿರಗಳು ಏನೂ ಇರುವುದಿಲ್ಲ. ಈ ಮಮ್ಮ ಬಾಬಾ ಮತ್ತು ನಾವು ಮಕ್ಕಳು ಕುಳಿತಿದ್ದೇವೆ ಕಲ್ಪದ ಹಿಂದಿನಂತೆಯೇ. ಇದು ನಿಮ್ಮದೇ ಮಂದಿರವಾಗಿದೆ. ಹೆಸರನ್ನು ಮಧುಬನ ಎಂದು ಇಡಲಾಗಿದೆ. ಇದು ಚೈತನ್ಯ ದೇಲ್ವಾಡ ಮಂದಿರವಾಗಿದೆ. ನಂತರ ಭಕ್ತಿ ಮಾರ್ಗವು ಪ್ರಾರಂಭವಾದಾಗ ಮತ್ತೆ ಈ ಮಂದಿರಗಳನ್ನು ಕಟ್ಟುತ್ತಾರೆ. ತಂದೆಯು ನಿಮ್ಮನ್ನು ಎಷ್ಟೊಂದು ಧನವಂತರನ್ನಾಗಿ ಮಾಡಿದರು, ಆದ್ದರಿಂದ ನೀವು ಅವರ ಮಂದಿರಗಳನ್ನು ಮಾಡುತ್ತೀರಿ. ಶಿವನ ಮಂದಿರ ಒಂದನ್ನೇ ಮಾಡುವುದಿಲ್ಲ, ಯಥಾಶಕ್ತಿಯ ಅನುಸಾರವಾಗಿ ಮಂದಿರಗಳನ್ನು ಕಟ್ಟುತ್ತಾರೆಂದು ಎಲ್ಲರೂ ತಿಳಿದಿದ್ದಾರೆ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಕಮೆಂಟ್ ಮಾಡಿ.